ಮಾಡ್ಕೊಳ್ಳೋ ದೊಡ್ಡ ಮನುಷ್ಯನ ತರ ಕಾಣ್ತೀಯ. ಕುಡಿದು ಈ ರೀತಿ ಮಾಡೋದಕ್ಕೆ ನಾಚಿಕೆ ಆಗೋದಿಲ್ವ ನಿನಗೆ? ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ. ಇಲ್ಲ ಅಂದ್ರೆ ಇನ್ನು ಯಾರು ತೊಂದರೆ ಕೊಡ್ತಾ ಇದ್ನೋ ಏನೋ. 32 ದಿನ ಲಾಕಪ್ ಹಾಕಿ ಸರ್, ಬುದ್ಧಿ ಬರುತ್ತೆ. ಎಸ್ ಕಾನ್ಸ್ಟೇಬಲ್ಸ್, ಹೇಳ್ಕೊಂಡು ಹೋಗಿ ಲಾಕಪ್ ಹಾಕಿ ಇವನ್ನ. ಇನ್ಸ್ಪೆಕ್ಟರ್, ಲಾಕಪ್ ಎಸಿನಾ? ಶಟ್ ಅಪ್. ಥ್ಯಾಂಕ್ ಯು. ಲಾಕಪ್ ಎಲ್ಲಿ? ಮಾರಾಯ ತೋರಿಸ್ತೀನಿ. ಥ್ಯಾಂಕ್ ಯು ಮಿಸ್ಟರ್ ರಾಜ. ಓಕೆ. ಮಿಸ್ಟರ್ ರಂಜಿತ್, ಹೇಗಿದೆ ನಮ್ಮ ಪ್ಲಾನು? ಬ್ಯೂಟಿಫುಲ್. ನೀನೀಗ ಪೇಷಂಟ್ ತರ ಕಾಣ. ಹೌದಲ್ಲ, ಇನ್ನು ಚೆನ್ನಾಗಿ ಮಾಡ್ತೀನಿ ನೋಡು. ಅಯ್ಯೋ, ಆ ಕೆಮ್ಮೋದೆಲ್ಲ ಹಳೇ ಸ್ಟೈಲು. ಈಗ ನೋಡು, ನಾನ್ ಮಾಡ್ತೀನಿ. ಆ ತರ ಮಾಡು. ಹಾ, ನಡಿ ಹೋಗು. ನೀನ್ ಮೊದ್ಲು ಒಳಗೆ ಹೋಗು, ಆಮೇಲೆ ನಾನು ನಿನ್ ಹಿಂದೆ ಬರ್ತೀನಿ. ಹಾ. May I come in? Yes, come in. ನಿಮ್ಗೆ 3 ದಿವಸದಿಂದ ನೆಗಡಿ, ಕೆಮ್ಮು, ಜ್ವರ ಎಲ್ಲ ಸೇರ್ಕೊಂಡು ಒಂದೇ ಸಮನೆ ಕಾಡ್ತಾ ಇದೆ ಅಲ್ಲ? ಯಾವ ಔಷಧಿ ತಗೊಂಡ್ರು ಗುಣ ಆಗ್ಲಿಲ್ಲ ಅಲ್ಲ? ಯಾವ ಡಾಕ್ಟರ್ ಹತ್ರ ಹೋದ್ರು ಅಷ್ಟೇ ಅಲ್ಲ? ಬಾಯಿ ಬಿಟ್ಟು ಮಾತಾಡೋಕೆ ಆಗಲ್ಲ. ಅದಕ್ಕೆ ಶಾಲ್ ಹೊದ್ಕೊಂಡಿದ್ದೀರಲ್ಲ? ಎಕ್ಸಾಕ್ಟ್ಲಿ. ನೀವು ಶಾಲ್ ಹೊದ್ಕೊಳ್ಳೋದ್ ಮರ್ತಿದ್ದಿದ್ರೆ ತುಂಬಾ ತಾಪತ್ರೆ ಆಗ್ತಿತ್ತು. ಜ್ವರ ಇರೋದೇ ಗೊತ್ತಾಗ್ತಾ ಇರ್ಲಿಲ್ಲ. ನೀವು ಈ ಕಾರಣ ಇಟ್ಕೊಂಡು ನನ್ನ ನೋಡೋದಕ್ಕೆ ಬಂದೇ ಬರ್ತೀರಾ ಅಂತ ನನಗ್ ನೆನ್ನೆನೇ ಗೊತ್ತಿತ್ತು. ಆಕ್ಚುಲಿ ನನಗೆ ನೀವು ಇಲ್ಲಿಗೆ ಇದೇ ರೀತಿ ಬರ್ತೀರಾ ಅಂತ ಸ್ವಪ್ನ ನಂಗೆ ಮೊದ್ಲೇ ಹೇಳಿದ್ಲು. ಓ, ಅದಕ್ಕೆ ನನ್ ಮುಂದೆ ಕಳಿಸಿ ತಾನೇ ಅಂತ ಹೇಳಿದ್ದ. ನಾನೇನ್ ಹೆದರ್ಕೊಂಡಿದೀನಿ ಅನ್ಕೊಂಡ್ರಾ? ಮೊದ್ಲು ನಿನ್ನ ಫೂಲ್ ಮಾಡಿ ಆಮೇಲೆ ಒಳಗ್ ಬರೋಣ ಅನ್ಕೊಂಡಿದ್ದೆ. ಏ ಸಪ್ನ, ನನಗೆ ಮೋಸ ಮಾಡ್ಬೋದಾ? ಮಾಮ, ಎಲ್ಲ ನಿಮ್ ಒಳ್ಳೇದಕ್ಕೆ ಅನುಕೂಲ ಆಗ್ಲಿ ಅಂತ ಆಂಟಿಗೆ ಟ್ರೈನಿಂಗ್ ಕೊಟ್ಟೆ. ಓಹೋ. Like, share and subscribe to TV Next Kannada.